ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿಸ್ ಇಸ್ ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಕೊಳ್ಳೋ ದಿನ ಆಗಿರುತ್ತೆ. ದಿಸ್ ಇಸ್ ದ ಡೇ ಒನ್ ಆಫ್ ದ ಮ್ಯಾಜಿಕಲ್ ಜರ್ನಿ. ನಿನ್ನೆ ಅಷ್ಟೇ ನಾನು ಇಂಟ್ರೊಡಕ್ಷನ್ ವಿಡಿಯೋ ಕೊಟ್ಟಿದ್ದೀನಿ, ಹೇಗೆ ನಿಮ್ಮ ಮ್ಯಾಜಿಕಲ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಮ್ಯಾಜಿಕ್ ಬುಕ್ ನ ಇಂಪಾರ್ಟೆನ್ಸ್ ಏನು, ಈ 28 ಡೇಸ್ ನಿಮ್ಮ ಜರ್ನಿ ಹೇಗಿರುತ್ತೆ, ಮತ್ತೆ ಗ್ರಾಟಿಟ್ಯೂಡ್ ಎಷ್ಟು ಇಂಪಾರ್ಟೆನ್ಸ್ ಇದೆ, ಯಾಕೆ ನಾವು ಗ್ರಾಟಿಟ್ಯೂಡ್ ಬರೀಬೇಕು, ಮತ್ತೆ ಗ್ರಾಟಿಟ್ಯೂಡ್ ಇಂದ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಹೇಗೆ ಶಿಫ್ಟ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಸತಿ ಹೋಗಿ ಆ ವಿಡಿಯೋನ ನೋಡಿ ಮತ್ತೆ ಈ ವಿಡಿಯೋ ಬನ್ನಿ, ಸೊ ದಟ್ ನೀವು ಗ್ರಾಟಿಟ್ಯೂಡ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜರ್ನಿ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ನೀವು ಗ್ರಾಟಿಟ್ಯೂಡ್ ಅಂದ್ರೆ ಏನು, ಮ್ಯಾಜಿಕ್ ಅಂದ್ರೆ ಏನು, ಇದೆಲ್ಲವೂ ಅರ್ಥ ಮಾಡ್ಕೊಂಡಿರ ಫಸ್ಟ್ ನಿಮ್ಮ ಬ್ಲೆಸಿಂಗ್ಸ್ ನ ಕೌಂಟ್ ಮಾಡ್ಕೊಂಡಾಗ ಬಂದ್ಬಿಟ್ಟು ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಒಂದ್ಸತಿ ಹೋಗಿ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ಸೀರೀಸ್ ನ ಸ್ಟಾರ್ಟ್ ಮಾಡಿ ಡೇ 1 ಇಂದ ಡೇ 28 ವರೆಗೂ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಮಧ್ಯದಲ್ಲಿ ಎಲ್ಲಾದ್ರೂ ಸ್ಟಾರ್ಟ್ ಮಾಡಿರ್ಬೋದು, ಫಸ್ಟ್ ಡೇ ಇಂದ ಲಾಸ್ಟ್ ವರೆಗೂ ಸೀರೀಸ್ ಆಗಿ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಿಮಗೆ ರಿಸಲ್ಟ್ಸ್ ಬೇಗ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ದಿನ ಡೇ 1 ಆಗಿರೋದ್ರಿಂದ ಫಸ್ಟ್ ಥಿಂಗ್ ನೀವು ಮಾಡ್ಬೇಕಾಗಿರೋದು ಗ್ರಾಟಿಟ್ಯೂಡ್ ಅಂದ್ರೆ ಏನು. ಗ್ರಾಟಿಟ್ಯೂಡ್ ಅಂದ್ರೆ ಬರೀ ಥ್ಯಾಂಕ್ ಯು ಹೇಳೋದಾ? ಅಲ್ಲಿ ಮೈಂಡ್ ಸೆಟ್ ಶಿಫ್ಟ್ ಅಂತ ಹೇಳ್ತಾರೆ. ನನ್ನ ಹತ್ರ ಏನೂ ಇಲ್ಲ, ನನ್ಗೆ ಯಾರು ಸಪೋರ್ಟ್ ಇಲ್ಲ ಅನ್ನುವಂತಹ ಮೈಂಡ್ ಸೆಟ್ ಇಂದ ನನ್ನ ಹತ್ರ ಎಲ್ಲ ಇದೆ ಅನ್ನುವಂತ ಅಬಂಡೆನ್ಸ್ ಮೈಂಡ್ ಸೆಟ್ ಗೆ ಶಿಫ್ಟ್ ಮಾಡೋದೇ ಗ್ರಾಟಿಟ್ಯೂಡ್ ಆಗಿರುತ್ತೆ. ಸೊ ಇದನ್ನ ತುಂಬಾ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ, ನಿಮ್ಮಲ್ಲಿ ಇರುವಂತಹ ಪ್ರತಿಯೊಂದಕ್ಕೂ ನೀವು ಗ್ರೇಟ್ಫುಲ್ ಆಗಿರ್ತಾ ಇರ್ತೀರಲ್ವಾ, ಅಲ್ಲಿ ನಿಮ್ಮಲ್ಲಿ ಅಬಂಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೆಲ್ಸನ್ ಅವ್ರು ಹೇಳ್ತಾರೆ, ಅವರ ಲೈಫ್ ಅಲ್ಲಿ ಯಾವಾಗ ಅವರು ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರ ಲೈಫ್ ಅಮೇಸಿಂಗ್ ಆಗಿ ಚೇಂಜ್ ಆಗ್ಬಿಡ್ತಂತೆ. ಇನ್ಸ್ಟೆಂಟ್ ಆಗಿ ಅವರ ಲೈಫ್ ಅಲ್ಲಿ ಚೇಂಜಸ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಈವನ್ ರೋಂಡಾ ಬೈರ್ ಅವ್ರು ಹೇಳ್ತಾರೆ, ವೆನ್ ಯು ಫೀಲ್ ಗ್ರೇಟ್ಫುಲ್ ಫಾರ್ ಥಿಂಗ್ಸ್ ಯು ಬಿಕಮ್ ದ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್ ಅಂತ ಹೇಳ್ತಾರೆ. ನಿಮ್ಮ ಲೈಫ್ ಅಲ್ಲಿ ಎಷ್ಟೇ ಚಿಕ್ಕ ವಿಷಯ ಆಗಿರ್ಬೋದು, ಎಷ್ಟೇ ಚಿಕ್ಕ ವಸ್ತು ಆಗಿರ್ಬೋದು, ಅದಕ್ಕೆ ನೀವು ಯಾವಾಗ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅದು ಇನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಹಣ ಬೇಕಾಗಿದೆ, ಹಣ ತುಂಬಾ ಕಮ್ಮಿ ಇದೆ ನಿಮ್ಮ ಹತ್ರ, ಬಟ್ ನೀವು ಫೀಲ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಇಂಪ್ಯಾಕ್ಟ್ ತೋರಿಸ್ತಾ ಇದ್ರೆ ಅದಿನ್ನಷ್ಟು ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಚಿಕ್ಕ ಹಣಕ್ಕೆ ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ, ಇಲ್ಲಾಂದ್ರೆ ಗ್ರೇಟ್ಫುಲ್ನೆಸ್ ಅಲ್ಲಿ ಇತ್ತು ಥ್ಯಾಂಕ್ ಯು ಹೇಳ್ತಾ ಫೀಲಿಂಗ್ ಅಲ್ಲಿ ಹೇಳ್ತಾ ಇದ್ದಾಗ ಇನ್ಸ್ಟೆಂಟ್ ಆಗಿ ನಿಮ್ಮಲ್ಲಿ ಹಣ ಇನ್ಕ್ರೀಸ್ ಆಗೋದಕ್ಕೆ ನೋಡ್ತೀರಾ, ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ಯಾವ್ದೋ ಒಂದು ಅಲೈನ್ಮೆಂಟ್ ಅಲ್ಲಿ ನೀವು ಅದನ್ನ ಎಕ್ಸ್ಟ್ರಾ ಪಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟು ಅಮೇಸಿಂಗ್ ಗ್ರೇಟ್ಫುಲ್ನೆಸ್ ಇದೆ, ಗ್ರಾಟಿಟ್ಯೂಡ್ ಇದೆ ಅಂತ ಹೇಳ್ತಾರೆ ರೋಂಡಾ ಬೈರ್ ಅವರು. ಇವನ್ ಇಟ್ ಮೇ ಬಿ ಫಾರ್ ಯೋರ್ ಹೆಲ್ತ್, ವೆಲ್ತ್, ಯಾವುದೇ ವಿಚಾರಕ್ಕಾಗಿರ್ಲಿ, ಅದು ಚಿಕ್ಕ ವಿಷಯ ಅಂತ ನೆಗ್ಲೆಕ್ಟ್ ಮಾಡ್ತೀರಾ. ಪ್ರತಿಯೊಂದಕ್ಕೂ ನೀವು ಅಬಂಡೆನ್ಸ್ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಪ್ರತಿಯೊಂದು ವಿಚಾರಕ್ಕೂ ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ, ಅದು ಇನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ ಅಲ್ಲಿ ನೀವೇ ಆ ಚೇಂಜಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗೇ ಇಲ್ಲ, ಈಗಿನ ಸಿಚುವೇಶನ್ ಅಲ್ಲಿ ನಿಮ್ಮ ರಿಲೇಶನ್ ಚೆನ್ನಾಗಿಲ್ಲ, ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮಲ್ಲಿ ರಿಲೇಶನ್ ಚೆನ್ನಾಗಿಲ್ಲ ಅಂದ್ರೆ ಅಂತಹ ರಿಲೇಶನ್ಗೂ ಕೂಡ ನೀವು ಗ್ರೇಟ್ಫುಲ್ ಆಗಿದ್ದಾಗ ಆ ರಿಲೇಶನ್ಶಿಪ್ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಿಲ್ಲದೆ ಪ್ರತಿದಿನ ನೀವು ಗ್ರೇಟ್ಫುಲ್ ಆಗಿರ್ತಾ ಇದ್ದಾಗ ನಿಮ್ಮಲ್ಲಿಯೇ ಆ ಎನರ್ಜಿ ಶಿಫ್ಟ್ ನ ನೀವು ನೋಡ್ತೀರಾ, ಪಾಸಿಟಿವ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಗೊತ್ತಿರಲ್ಲ ಹೇಗಾಯ್ತು ಯಾವ ತರ ಆಯ್ತು ಅಂತ. ಈವನ್ ಫಾರ್ ಯೋರ್ ಜಾಬ್, ನಿಮ್ಗೆ ಯಾವ್ದೋ ಒಂದು ಡ್ರೀಮ್ ಜಾಬ್ ಇರುತ್ತೆ, ಬಟ್ ಈಗಿನ ಜಾಬ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ, ಇಲ್ಲಾಂದ್ರೆ ನೀವು ಸ್ಯಾಟಿಸ್ಫೈಡ್ ಆಗಲ್ಲ. ಈಗಿನ ಜಾಬ್ಗೆ ನೀವು ಗ್ರೇಟ್ಫುಲ್ ಆಗಿದ್ದು ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ, ನಿಮ್ಗೆ ಗೊತ್ತಿರ್ದಿರ ಇದ್ದಾಗೆ ನಿಮ್ಮ ಜಾಬ್ ಅಲ್ಲಿ ಇಂಕ್ರಿಮೆಂಟ್ ಆಗೋದಾಗಿರ್ಲಿ, ನಿಮ್ಮ ಜಾಬ್ ನಿಮ್ಗೆ ಹೇಗ್ ಬೇಕೋ ಆ ತರ ಚೇಂಜ್ ಆಗೋದಾಗಿರ್ಲಿ, ಇಲ್ಲಾಂದ್ರೆ ನಿಮ್ಮ ಸಿಚುವೇಶನ್ಸ್, ಆ ಜಾಬ್ ಅಲ್ಲಿ ಇರುವಂತಹ ಸಿಚುವೇಶನ್ಸ್ ಚೇಂಜ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ಮ ಮ್ಯಾನೇಜರ್ ಚೇಂಜ್ ಆಗಿ ಯಾವುದೇ ತರಹದ ಸಿಚುವೇಶನ್ ಅದಕ್ಕೆ ಗ್ರೇಟ್ಫುಲ್ ಆಗಿದ್ದಾಗ ಚೇಂಜ್ ಆಗಿ ಇನ್ಸ್ಟೆಂಟ್ ಆಗಿ ನೀವು ಅದರಿಂದ ಪಾಸಿಟಿವಿಟಿನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಇಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ ರೋಂಡಾ ಬೈರ್. ಯಾವುದೇ ಸಿಚುವೇಶನ್ ಆಗಿರ್ಬೋದು, ನಿಮ್ಗೆ ಇದು ಚಿಕ್ಕದು ಅಂತ ಅನಿಸ್ತಾ ಇರ್ಬೋದು, ಇಲ್ಲಾಂದ್ರೆ ನಿಮ್ಗೆ ಫೀಲ್ ಆಗ್ತಾ ಇರ್ಬೋದು, ಅಂತ ವಿಚಾರಗಳಿಗೆ ನೀವು ಗ್ರೇಟ್ಫುಲ್ ಆಗಿರ್ತಾ ಇದ್ದಾಗ ಇನ್ಸ್ಟೆಂಟ್ ಆಗಿ ಅಂತ ವಿಚಾರಗಳಿಗೆ ನೀವು ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ನಿಮ್ಮ ಡ್ರೀಮ್ ಜಾಬ್ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಹಣದ ವಿಷಯ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಆರೋಗ್ಯದ ವಿಚಾರ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಯಾವುದೇ ತರಹದ ವಿಚಾರದ ಆಗಿರ್ಬೋದು, ಚಿಕ್ಕ ಚಿಕ್ಕ ವಿಷಯಗಳಿಗೂ ನೀವು ಗ್ರೇಟ್ಫುಲ್ ಆಗಿದ್ದಾಗ, ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ಅದು ಇನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು ನೆಗೆಟಿವ್ ಥಿಂಗ್ಸ್ ನ ಜಾಸ್ತಿ ಫೋಕಸ್ ಮಾಡ್ತಾ ಅದನ್ನ ತುಂಬಾ ಕೌಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರೋ, ನಿಮ್ಮ ಬ್ಲೆಸ್ಸಿಂಗ್ಸ್ ನ ನೀವು ಕ್ಯಾನ್ಸಲ್ ಮಾಡ್ಕೊಂತಾ ಇದ್ದೀರಾ, ನಿಮ್ಗೆ ಬರುವಂತಹ ಬ್ಲೆಸ್ಸಿಂಗ್ಸ್ ನ ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಂತಾ ಇದ್ದೀರಾ ಅಂತಾನೆ ಅರ್ಥ. ಸೊ ನೀವು ನೆಗೆಟಿವ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡೋದ್ ಬಿಟ್ಟು, ನಂತರ ಅದಿಲ್ಲ ಇದಿಲ್ಲ, ನನ್ಗೆ ಆ ಸಿಚುವೇಶನ್ ಚೆನ್ನಾಗಿಲ್ಲ, ಇಲ್ಲಾಂದ್ರೆ ನನಗೆ ಟ್ರಾಫಿಕಲ್ ಸಿಕ್ಕಾಗ್ಬಿಟ್ಟು ಸ್ಟ್ರೆಸ್ ಆಗೋಯ್ತು, ಈ ತರ ಸಿಚುವೇಶನ್ಸ್ ನ ಹೇಳೋದ್ ಬಿಟ್ಟು ಏನ್ ಸಿಚುವೇಶನ್ಸ್ ನಿಮ್ಗೆ ಬಂದಿದೆಯೋ ಅಂತದಕ್ಕೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಈ 27 ಡೇಸ್ ಈ ಪ್ರಾಕ್ಟೀಸ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಡೇ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಬ್ಲೆಸ್ಸಿಂಗ್ಸ್ ನ ಬರೆಯೋದಕ್ಕೆ, ನಿಮ್ಗೆ ಕೆಲವೊಂದು ದಿನ ಬೇಗ ಬ್ಲೆಸ್ಸಿಂಗ್ಸ್ ನ ಬರ್ಕೊಬಿಡ್ತೀರಾ, ಇನ್ನೊಂದು ಕೆಲವು ದಿನ ಯೋಚನೆ ಮಾಡ್ಬೇಕಾಗುತ್ತೆ. ಇಟ್ ಇಸ್ ಓಕೆ. ನೀವು ಬರೀತಾ ನಿಮ್ಗೆ ಪ್ರಾಕ್ಟೀಸ್ ಆದಾಗ ಈಸಿಯಾಗಿ ನೀವು ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ.
ಕೆಲವು ಸಿಚುವೇಶನ್ಸ್ ನಿಮ್ಗೆ ಟಫ್ ಇದ್ರೇನು ನೀವು ಬಿಡದಿರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅದು ಒಳ್ಳೆ ರಿಸಲ್ಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಥಿಂಗ್ ನೀವು ಏನಪ್ಪಾ ಮಾಡ್ತೀರಾ ಅಂತ ನಿಮ್ಮ ಬ್ಲೆಸ್ಸಿಂಗ್ಸ್ ನ ನೀವು ಕೌಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ನೀವು ಯಾವ್ದಕ್ಕೆಲ್ಲ ಗ್ರೇಟ್ಫುಲ್ ಆಗಿದ್ದೀರಾ, ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಏನೆಲ್ಲ ಗ್ರೇಟ್ಫುಲ್ ಆಗಿರೋದಕ್ಕೆ ಫೀಲ್ ಆಗಿದೆ ಅಂತದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಹೇಗೆ ಹೇಳ್ತೀರಾ? ಥ್ಯಾಂಕ್ ಯು ಸುಮ್ಮನೆ ನನಗೆ ಈ ಸಿಚುವೇಶನ್ಗೆ ಥ್ಯಾಂಕ್ ಯು ಅಂತ ಹೇಳೋದಲ್ಲ, ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್ ಅದ್ರ ಜೊತೆ ಹ್ಯಾಡ್ ಆಗ್ತಾ ನೀವು ಬರೀತೀರಲ್ವಾ, ಅದು ಪ್ರತಿಯೊಂದು ಗ್ರಾಟಿಟ್ಯೂಡ್ ಅಲ್ಲೂ ಫೀಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಾಟಿಟ್ಯೂಡ್ ಬರೆಯುವಾಗ ನೀವು ಎಷ್ಟು ಫೀಲಿಂಗ್ ಅಲ್ಲಿ ಎಷ್ಟು ನೀವು ಅದನ್ನ ಎಂಜಾಯ್ ಮಾಡ್ತಾ ಬರೀತೀರಲ್ವಾ, ಅದನ್ನ ಫೀಲ್ ಆಗ್ತಾ ಎಮೋಷನ್ಸ್ ನಿಮ್ಮಲ್ಲಿ ಬರ್ತಾ ಅದನ್ನ ನೀವು ಮಾಡ್ತೀರಲ್ವಾ, ಆವಾಗ ಅದು ಬೇಗ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀರಿ. ಯು ಹ್ಯಾವ್ ಟು ಫೀಲ್ ದಟ್ ಎನರ್ಜಿ. ನಿಮ್ಮಲ್ಲಿ ಆ ಥಿಂಗ್ಸ್ ಇರೋದಕ್ಕೆಲ್ಲ ನೀವು ರಿಯಲಿ ಗ್ರೇಟ್ಫುಲ್ ಆಗಿರೋ ತರ ನೀವು ಬರೀತಾ ಇದ್ದಾಗ ನಿಮ್ಮ ಸಿಚುವೇಶನ್ ಚೇಂಜ್ ಆಗೋದನ್ನ ನೀವೇ ಖಂಡಿತವಾಗ್ಲೂ ನೋಡ್ತೀರಾ. ಈ 27 ಡೇಸ್ ಅಲ್ಲಿ ನೀವು ಖಂಡಿತವಾಗ್ಲೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬ್ಲೆಸ್ಸಿಂಗ್ಸ್ ನ ಬರಿಬೇಕಾಗುತ್ತೆ. 10 ಬ್ಲೆಸ್ಸಿಂಗ್ಸ್ ಪ್ರತಿದಿನ ಬರಿಬೇಕಾಗಿದೆ. ಫಸ್ಟ್ ಡೇ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ನೀವು ಒಂದು ಸತಿ ಹೋಗಿ ಚೆಕ್ ಮಾಡಿ ನಾನು ಏನೇನೆಲ್ಲ ಬರ್ದಿದ್ದೀನಲ್ಲ ಅದೇ ತರ ಬರಿಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಬ್ಲೆಸ್ಸಿಂಗ್ಸ್ ನಾನು ಏನೆಲ್ಲ ಕೊಟ್ಟಿದ್ದೀನಲ್ಲ ನನ್ನ ಹೆಲ್ತ್ ಗಾಗಿ ಧನ್ಯವಾದಗಳು. ಬಿಕಾಸ್ ರೀಸನ್ ಕೊಡಿ, ಯಾವಾಗ ನೀವು ರೀಸನ್ ಕೊಡ್ತಾ ಇರ್ತೀರಲ್ವಾ ನಿಮ್ಮ ಇಮೋಷನ್ಸ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ರೀಸನ್ಸ್ ಕೊಟ್ಟ ಪ್ರತಿಯೊಂದಕ್ಕೂ ರೀಸನ್ಸ್ ಬರಿತಾ ಇದ್ದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯು ಆರ್ ಟ್ಯೂನಿಂಗ್ ಇನ್ ಟು ಅಬಂಡೆನ್ಸ್ ಮೈಂಡ್ ಸೆಟ್. ನನಗೆ ಈ ಸಿಚುವೇಶನ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಇಂಥ ಸಿಚುವೇಶನ್ ಇಂಥ ಸರ್ಕಮ್ಸ್ಟೆನ್ಸಸ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂತ ಯು ಆರ್ ಟ್ಯೂನಿಂಗ್. ನೀವು ಒಳ್ಳೆ ಒಳ್ಳೆ ವಿಚಾರಗಳನ್ನ ನೀವು ನೆನಪು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಆರೋಗ್ಯಕ್ಕೆ ಥ್ಯಾಂಕ್ ಯು ಹೇಳ್ಬೋದು, ನೀವು ತಿನ್ನೋ ಆಹಾರಕ್ಕೆ ಥ್ಯಾಂಕ್ ಯು ಹೇಳ್ಬೋದು, ನೀವು ಓಡಾಡೋ ಬೈಕ್ಗೆ ಥ್ಯಾಂಕ್ ಯು ಹೇಳ್ಬೋದು, ನಿಮ್ಮಲ್ಲಿರುವಂತಹ ಕಾರ್ಸ್ಗೆ ವೆಹಿಕಲ್ಸ್ಗೆ ಥ್ಯಾಂಕ್ ಯು ಹೇಳ್ಬೋದು, ನೀವು ಇರುವಂತಹ ಮನೆಗೆ ಥ್ಯಾಂಕ್ ಯು ಹೇಳಿ, ನೀವು ಕುಡಿಯುವಂತಹ ನೀರಿಗೆ ಥ್ಯಾಂಕ್ ಯು ಹೇಳಿ, ನಿಮ್ಮ 5 ಎಲಿಮೆಂಟ್ಸ್ ಇದೆ ಅಲ್ಲ ಅದಕ್ಕೆ ಥ್ಯಾಂಕ್ ಯು ಹೇಳಿ, ನಿಮ್ಮ 5 ಸೆನ್ಸ್ ಆರ್ಗನ್ಸ್ ಇದೆ ಅಲ್ವಾ, ನಿಮ್ಮ ಕಣ್ಣಿಗೆ, ಮೂಗಿಗೆ, ಪ್ರತಿಯೊಂದು ಆರ್ಗನ್ಗೂ ನೀವು ಗ್ರೇಟ್ಫುಲ್ ಆಗಿದ್ದಾಗ, ಇಲ್ಲಾಂದ್ರೆ ನೀವು ಹೊರಗಡೆ ಹೋಗುವಂತ ಟ್ರಿಪ್ಸ್ಗೆ ಥ್ಯಾಂಕ್ ಯು ಹೇಳಿ, ನಿಮ್ಮ ನಾಲೆಜ್ಗೆ ನೀವು ಥ್ಯಾಂಕ್ ಯು ಹೇಳಿ, ನಿಮ್ಮ ಸ್ಕಿಲ್ಸ್ಗೆ ನೀವು ಥ್ಯಾಂಕ್ ಯು ಹೇಳಿ, ನೀವು ಯಾವ ಆಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡ್ಕೊಬೇಕು ಅನ್ಕೊಂಡಿದ್ದೀರೋ ಅಂತಹದಕ್ಕೆ ಥ್ಯಾಂಕ್ ಯು ಹೇಳಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳಿ, ಒಳ್ಳೆ ಒಳ್ಳೆ ಅವಕಾಶಗಳಿಗೆ ಗ್ರೇಟ್ಫುಲ್ ಆಗಿರಿ. ಒಳ್ಳೆ ವ್ಯಕ್ತಿಗಳಿಗೆ ನೀವು ಗ್ರೇಟ್ಫುಲ್ ಆಗಿದ್ದಾಗ ಅಂತಹ ಥಿಂಗ್ಸ್ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಆರ್ ಕೌಂಟಿಂಗ್ ದಟ್ ಪ್ರತಿಯೊಂದನ್ನು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ 3 ಟೈಮ್ಸ್ ಪ್ರತಿಯೊಂದು ವರ್ಡ್ಸ್, ಪ್ರತಿಯೊಂದು ಗ್ರಾಟಿಟ್ಯೂಡ್ಗೆ ಒಂದೊಂದು ನೀವು ಹೇಳಿರ್ತೀರಲ್ವ, ನನ್ನ ಫ್ಯಾಮಿಲಿ ಸಪೋರ್ಟ್ ಆಗಿ ಥ್ಯಾಂಕ್ ಯು, ಬಿಕಾಸ್ ಅವ್ರು ನನ್ನ ಜೀವನಕ್ಕೆ ಪ್ರೀತಿ ಮತ್ತು ಸ್ಟ್ರೆಂತ್ ನ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಐ ಆಮ್ ಫೀಲಿಂಗ್ ದಟ್ ನಮ್ಮ ಫ್ಯಾಮಿಲಿ ಥ್ಯಾಂಕ್ ಯು, ನನ್ನ ಪೇರೆಂಟ್ಸ್ ಆಗಲಿ, ನಮ್ಮ ಹಸ್ಬೆಂಡ್ ಆಗಲಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ? ಬಿಕಾಸ್ ಅವ್ರು ನನಗೆ ಸ್ಟ್ರೆಂತ್ ಕೊಡ್ತಾರೆ, ಇಲ್ಲಾಂದ್ರೆ ಅವ್ರು ನನಗೆ ಪ್ರೀತಿ ತೋರಿಸ್ತಾರೆ, ಅದರಿಂದ ನಾನು ಥ್ಯಾಂಕ್ ಯು. ನನ್ನ ಆರೋಗ್ಯಕ್ಕೆ ಥ್ಯಾಂಕ್ ಯು ಆಗಿದೆ. ನಾನು ಇವತ್ತೇನಾದ್ರು ಆರೋಗ್ಯ ಇಲ್ಲ ಅಂದ್ರೆ ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಕ್ ಸಾಧ್ಯನಾ? ಇಲ್ಲ ಅಲ್ವಾ? ಅಂತಹ ಆರೋಗ್ಯಕ್ಕೆ ಥ್ಯಾಂಕ್ ಯು. ನನ್ನ ಸ್ಕಿಲ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹತ್ರ ಸ್ಕಿಲ್ ಇಲ್ಲ ಅಂದ್ರೆ ನಾನು ಇಲ್ಲಿ ಬಂದು ಮಾತಾಡೋದಕ್ಕೆ ಸಾಧ್ಯನೇ ಇರಲ್ಲ. ನನ್ನ ಕಾನ್ಫಿಡೆನ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನನ್ನ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾನು ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಇಂತಹದ್ದು ಚಿಕ್ಕ ಚಿಕ್ಕ ವಿಷಯಗಳಿಗೂ ನಾವು ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಈಗಿನ ಸಿಚುವೇಶನ್ ಬೇಕಾಗಿರೋದು? ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಗ್ರೇಟ್ಫುಲ್ ಆಗಿರ್ಬೇಕಲ್ವಾ ನಾವು. ಸೊ ಅಂತಹ ವಿಚಾರಗಳನ್ನ ಕೂಡ ನೀವು ಅಬ್ಸರ್ವ್ ಮಾಡ್ತಾ, ಚಿಕ್ಕ ಚಿಕ್ಕ ವಿಷಯನೂ ನೀವು ಅಬ್ಸರ್ವ್ ಮಾಡ್ತಾ ಗ್ರೇಟ್ಫುಲ್ ಆಗಿದ್ದಾಗ ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ತಾ ಒಂದು ಬಂಡಲ್ ಆಫ್ ಬ್ಲೆಸ್ಸಿಂಗ್ಸ್ ನ ನೀವು ಇಟ್ಕೊಂಡಾಗ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಹಸ್ಬೆಂಡ್ಗೆ ಗ್ರೇಟ್ಫುಲ್ ಆಗಿರಿ, ನಿಮ್ಮ ಚಿಲ್ಡ್ರನ್ಸ್ಗೆ ಗ್ರೇಟ್ಫುಲ್ ಆಗಿರಿ, ನಿಮ್ಮ ಫ್ಯಾಮಿಲಿಗೆ ಗ್ರೇಟ್ಫುಲ್ ಆಗಿರಿ, ನಿಮ್ಮ ಕೆಲಸಕ್ಕೆ ಗ್ರೇಟ್ಫುಲ್ ಆಗಿರಿ, ಇಲ್ಲಾಂದ್ರೆ ಎನಿ ಸಿಚುವೇಶನ್, ಎನಿ ಸರ್ಕಮ್ಸ್ಟೆನ್ಸಸ್ ನೀವು ಗ್ರೇಟ್ಫುಲ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ಯು ವಿಲ್ ಶಿಫ್ಟ್ ಇನ್ ಟು ಅನ್ ಅಬಂಡೆನ್ಸ್ ಮೈಂಡ್ ಸೆಟ್. ನಿಮ್ಮ ಮೈಂಡ್ ಸೆಟ್ ನೀವು ಚೇಂಜ್ ಮಾಡ್ಕೊಂತೀರಾ. ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮ ಗ್ರಾಟಿಟ್ಯೂಡ್, ಯಾವುದೇ ಸಿಚುವೇಶನ್ ನಿಮ್ಮಲ್ಲಿ ಗ್ರೇಟ್ಫುಲ್ ಆಗಿದ್ದೀರಾ ಅಂದ್ರೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಪ್ರತಿದಿನ 10 ಥಿಂಗ್ಸ್ ನ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಡೇ ಏನ್ ಮಾಡ್ತೀರಾ, 10 ಥಿಂಗ್ಸ್ ಆ ದಿನದಲ್ಲಿ ನಿಮ್ಗೆ ಏನೆಲ್ಲ ಆಯ್ತು, ನಿಮ್ಗೆ ಏನು ತುಂಬಾ ಹ್ಯಾಪಿನೆಸ್ ನ ಕೊಡ್ತು, ಅದಕ್ಕೆಲ್ಲವೂ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಬರ್ದಿದ ತಕ್ಷಣ ಆ 10 ಥಿಂಗ್ಸ್ ಬರೀತೀರಲ್ವಾ, ನೆಕ್ಸ್ಟ್ ಸ್ಲೋ ಆಗಿ ಪ್ರತಿಯೊಂದು ಸೆಂಟೆನ್ಸ್ ನ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಎಮೋಷನ್ಸ್ ನ, ನಿಮ್ಮ ಫೀಲಿಂಗ್ಸ್ ನ ಅದಕ್ಕೆ ಹಾಕ್ತಾ ಓದಿದ ತಕ್ಷಣ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ 10 ಬ್ಲೆಸ್ಸಿಂಗ್ಸ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಎಮೋಷನ್ಸ್, ಫೀಲಿಂಗ್ಸ್ ಆಡ್ ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಆ ಎನರ್ಜಿ ಶಿಫ್ಟ್ ಅನ್ನೋದನ್ನ ನೀವು ನೋಡ್ತೀರಾ. ನೀವೇ ಬರ್ದಿರುವಂತಹ ಅಂತ 10 ಗ್ರೇಟ್ಫುಲ್ ಥಿಂಗ್ಸ್ಗೆ ನೀವೇ ಗ್ರೇಟ್ಫುಲ್ ಆಗಿರೋದನ್ನ, ಇಲ್ಲಾಂದ್ರೆ ಥ್ಯಾಂಕ್ ಯು ಹೇಳೋದನ್ನ ಫೀಲ್ ಮಾಡ್ತಾ ಎಮೋಷನ್ಸ್ ಆಡ್ ಮಾಡಿದಾಗ ಎಷ್ಟು ಅಬಂಡೆನ್ಸ್ ಆಗಿ ಫೀಲ್ ಮಾಡ್ತೀರಲ್ವಾ. ನನ್ನ ಹತ್ರ ಇದೆಲ್ಲ ಇರೋದಕ್ಕೆ ಥ್ಯಾಂಕ್ ಯು ಅಂದಾಗ ಯು ವಿಲ್ ಸಿ ಮಲ್ಟಿಪಲ್ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ. ಫೀಲಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಗ್ರಾಟಿಟ್ಯೂಡ್ ಬರೆಯುವಾಗ ನೀವು ಎಷ್ಟು ಫೀಲಿಂಗ್ಸ್ ನ ಆಡ್ ಮಾಡ್ತೀರೋ ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ನಿಮ್ಮ ಎನರ್ಜಿನೇ ಶಿಫ್ಟ್ ಆಗಿದೆ ಅಂತ ಅರ್ಥ. ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಥಿಂಗ್ ನೀವ್ ಏನ್ ಮಾಡ್ಬೇಕು, ಇದು ಬರೀ ಡೇ 1 ಮಾತ್ರ ಅಲ್ಲ, ಈ ಡೇ 1 ಫಸ್ಟ್ ದಿನ ನೀವು ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 27 ಡೇಸ್ ಮಿಸ್ ಮಾಡಿದಿರಾ ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು.
ಎಷ್ಟು ಜನ ರೆಡಿ ಇದ್ದೀರಾ? ಎಷ್ಟು ಜನ ಬ್ಲೆಸ್ಸಿಂಗ್ಸ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ? ನಾನು ಇಲ್ಲಿ ಹಾಕಿದೀನಿ ಹೇಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ನ ಬರಿಬೇಕು ಅಂತ. ಇದು ನನ್ನ ಬ್ಲೆಸ್ಸಿಂಗ್ಸ್ ನಾನು ಬರ್ಕೊಂಡಿರೋದಾಗಿರುತ್ತೆ. ನೀವು ಏನಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನ ಬರ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದೊಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಇಲ್ಲಿ ಹಾಕಿದೀನಿ. ನಿಮ್ಗೆ ಏನ್ ಯೂಸ್ ಆಗುತ್ತೆ ಅದನ್ನ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಇದು ಮಾಡ್ತಾ ಇದ್ದಾಗ ನಿಮ್ಗೆ ಕೆಲವೊಂದ್ಸತಿ ಅನ್ಬೋದು, ಏನಪ್ಪಾ ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಹೇಳ್ಬೋದು. ಬಟ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ವೆನ್ ಯು ಬಿಲೀವ್ ಇದು ಆಗುತ್ತೆ, ಈ ಗ್ರಾಟಿಟ್ಯೂಡ್ ಅಷ್ಟೇ ಎನರ್ಜಿ ಇದೆ ಅಂತ ನೀವು ಬಿಲೀವ್ ಮಾಡಿದಾಗ ಇದು ವರ್ಕ್ ಆಗೋದು ಖಂಡಿತವಾಗ್ಲೂ ಸಾಧ್ಯ ಇದೆ. ಸೊ ನೀವು ಅದೇ ಎನರ್ಜಿ ಅದೇ ಫ್ರೀಕ್ವೆನ್ಸಿಯಲ್ಲಿ ಇರ್ಬೇಕಂದ್ರೆ ಆ ಡೇ ಫುಲ್ ನೀವು ಏನೆಲ್ಲ ನೋಡ್ತಾ ಇರ್ತೀರಲ್ವಾ, ನಿಮ್ಮ ಕಿಚನ್ ಅಲ್ಲಿ ಇದ್ರೇನೋ, ನೀವು ಬೆಡ್ರೂಮ್ ಅಲ್ಲಿ ಇದ್ರೇನೋ, ಇಲ್ಲಾಂದ್ರೆ ನೀವು ಏನಾದ್ರು ಕೆಲಸ ಮಾಡ್ತಾ ಇದ್ರೇನೋ, ನೀವು ಆ ದಿನ ಎಲ್ಲ ಏನ್ ಹೇಳ್ತಾ ಇರ್ಬೇಕಂದ್ರೆ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್ ಅಂತ ಹೇಳ್ತಾರೆ. ಪ್ರತಿ ಸತಿನೂ ಇದನ್ನ ನೀವು ನೆನಪಾಗ್ದಾಗೆಲ್ಲ ಏನ್ ಹೇಳ್ಬೇಕು ಗೊತ್ತಾ, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್ ಅಂತ ಹೇಳ್ತಾರೆ. ಪ್ರತಿದಿನ ಪ್ರತಿ ನಿಮಿಷ ಇದನ್ನ ನೀವು ರಿಪೀಟ್ ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಎನರ್ಜಿನ ನೀವು ಶಿಫ್ಟ್ ಮಾಡ್ಕೊತೀರಾ. ನೆಗೆಟಿವ್ ಎನರ್ಜಿಯಿಂದ ನೀವು ಒಂದು ಪಾಸಿಟಿವ್ ಎನರ್ಜಿಗೆ ಶಿಫ್ಟ್ ಮಾಡುವಂತ ಅಫರ್ಮೇಷನ್ ಇದಾಗಿರುತ್ತೆ. ಯಾವಾಗೆಲ್ಲ ನೀವು ನೆನಪಾಗ್ತಾ ಇರುತ್ತೋ, ಯಾವಾಗೆಲ್ಲ ನಿಮ್ಮ ಮೈಂಡ್ ಸ್ವಲ್ಪ ಅಪ್ಸೆಟ್ ಅನಿಸ್ತಾ ಇದೆಯೋ, ಇದೆಲ್ಲ ಬರ್ದಿರ್ತೀರಲ್ಲ, ನಿಮ್ಮ ಬ್ಲೆಸಿಂಗ್ಸ್ ಎಲ್ಲ ಕೌಂಟ್ ಮಾಡಿ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ನೀವು ಕಿಚನ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಕೆಲಸ ಮಾಡ್ತಾ ಇರ್ಬೋದು, ನೀವು ಏನಾದ್ರು ಬೇರೆ ಕೆಲಸ ಮಾಡ್ತಾ ಇದ್ರೆ ನೀವು ಪ್ರತಿ ಸತಿ ಹೇಳ್ಕೋಬೇಕಾಗಿರೋದು ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡೇ, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್. ಈ ತರ ಹೇಳ್ತಾ ಇದ್ದಾಗ ನಿಮ್ಮ ಎನರ್ಜಿ ಅನ್ನೋದು ಶಿಫ್ಟ್ ಆಗಿರುತ್ತೆ. ನೀವು ಯಾವ ಎನರ್ಜಿಯಲ್ಲಿ ಬೆಳಗ್ಗೆ ಎದ್ದೊಳವಾಗಿರ್ತೀರೋ ಅದೇ ಎನರ್ಜಿನ ನೀವು ಕಂಟಿನ್ಯೂಸ್ ಆಗಿ ರಾತ್ರಿವರೆಗೂ ಅದನ್ನೇ ಹೋಲ್ಡ್ ಮಾಡ್ತಾ ಇರ್ತೀರಾ ಅಂತ ಹೇಳ್ತೀನಿ. ವೆನ್ ಯು ಆರ್ ಯಾವಾಗ ಒಂದು ಪಾಸಿಟಿವ್ ವರ್ಡ್ಸ್ ಕಡೆ ಫೋಕಸ್ ಮಾಡ್ತಾ ಇರ್ತೀರೋ, ಪಾಸಿಟಿವ್ ವರ್ಡ್ಸ್ ನ ನೀವು ಥಿಂಕ್ ಮಾಡ್ತಾ ಇರ್ತೀರೋ, ಯು ವಿಲ್ ಬಿ ಆನ್ ದಟ್ ಅಲೈನ್ಮೆಂಟ್ ಅಂತ ಹೇಳ್ತೀನಿ. ಸೊ ಈ ಡೇ ಒನ್ ಅಲ್ಲಿ ನೀವೇನ್ ಕಲ್ತಿದ್ದೀರಾ, ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಕೊಳ್ಳೋದನ್ನ ಕಲ್ತಿದ್ದೀರಾ. ನಾಳೆ ದಿನ ನೀವೇನ್ ಮಾಡ್ತೀರಾ, ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ಚಿಕ್ಕ ಸ್ಟೋನ್ ಇರುತ್ತಲ್ವ ಅದನ್ನ ತರೋದಕ್ಕೆ ಟ್ರೈ ಮಾಡಿ. ಮ್ಯಾಜಿಕಲ್ ರಾಕ್ ಅಂತ ಅಂತಾರೆ. ಆ ಟೆಕ್ನಿಕ್ ನ ನಾನು ನಾಳೆ ಹೇಳ್ಕೊಡ್ತೀನಿ. ಈ ದಿನ ನೀವೇನ್ ಕಲ್ತ್ರಿ, ಇದರಿಂದ ನಿಮ್ಗೆ ಏನ್ ಯೂಸ್, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಡೇ ಒನ್ ಡನ್, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಲೈಫ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ದಟ್ ಪ್ರತಿಯೊಬ್ರು ಇದನ್ನ ನೋಡ್ತಾ ಅವರು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೀವ್ ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ನೀವ್ ಎಷ್ಟು ಸೀರಿಯಸ್ ಆಗಿ ಇದನ್ನ ತಗೊಂಡಿದ್ದೀರಾ ಅಂತ ನಾನು ನೋಡ್ತಾ ಹೋಗ್ತೀನಿ. ಬಿಕಾಸ್ ವೆನ್ ಯು ಯಾವುದೇ ಒಂದು ಕೆಲಸನ ನೀವು ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟೊಂದ್ ಜನ ನಾಲೆಜ್ ನ ಶೇರ್ ಮಾಡ್ತಾ ಇರ್ತಾರೆ, ಎಷ್ಟೊಂದ್ ಜನ ನಾಲೆಜ್ ನ ಗ್ರ್ಯಾಪ್ ಮಾಡ್ತಾ ಇರ್ತಾರೆ. ಬಟ್ ಪ್ರಾಕ್ಟೀಸ್ ಇಲ್ದಿರಾ ನೀವ್ ಎಷ್ಟೇ ನಾಲೆಜ್ ತಗೊಂಡ್ರು ಅದು ವೇಸ್ಟ್ ಅಲ್ವಾ. ಸೊ ನಿಮ್ಮಲ್ಲಿ ಇರುವಂತಹ ನಾಲೆಜ್, ನೀವು ಎಷ್ಟೇ ನಾಲೆಜ್ ತಗೊಂಡಿದ್ರೇನೋ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ನಿಮ್ಮ ನಾಲೆಜ್ ಎಷ್ಟಿದ್ರೇನೋ ಅದು ವೇಸ್ಟ್ ಆಗುತ್ತೆ. ನಿಮ್ಗೆ ರಿಸಲ್ಟ್ ಸಿಗ್ಬೇಕಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡಿ ಆಮೇಲೆ ರಿಸಲ್ಟ್ಸ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಪ್ರಾಕ್ಟಿಕಲ್ ಆಗಿ ಇದನ್ನ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಲೈಫ್ ಅಲ್ಲಿ ನೀವು ಚೇಂಜಸ್ ನೋಡ್ತೀರಾ. ಈ 2026 ಅನ್ನೋದು ನಿಮ್ಗೆ ಒಂದು ಅಮೇಸಿಂಗ್ ಇಯರ್ ಆಗಿ ಕನ್ವರ್ಟ್ ಆಗುತ್ತೆ. ಟ್ರಸ್ಟ್ ಮೀ, ದಿಸ್ ಮ್ಯಾಜಿಕ್ ವಿಲ್ ಚೇಂಜ್ ಯುವರ್ ಲೈಫ್. ಸೊ ಫಾಲೋ ದ ರೂಲ್ಸ್ ಅಂಡ್ ಬಿ ಅ ಬೆಟರ್ ಪರ್ಸನ್. ನಿಮ್ಮ ಲೈಫ್ ನಲ್ಲಿ ಚೇಂಜ್ ಮಾಡ್ಕೋಬೇಕಂದ್ರೆ ಈ ಮ್ಯಾಜಿಕಲ್ ಜರ್ನಿಗೆ be grateful for this journey. It is an amazing journey. You have completed day one. See you in the next video with a magical rock. So thank you for watching. Have a great day. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಡೇ ಒನ್ ಇಸ್ ಕಂಪ್ಲೀಟೆಡ್, ಐ ಆಮ್ ಗ್ರೇಟ್ಫುಲ್ ಅನ್ನೋದನ್ನ ಮರಿದಿರ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.